ಹರೀಶ್ ಪಾಲೇಚಾರ್ ಒಂದು ಮಾತನ್ನು ಹೇಳ್ತಾ ಇದ್ರು, ವರುಣನ ಕೃಪೆ ಅಂತೇಳಿ. ಜಾಸ್ತಿ ಆದಾಗ ಅಲ್ಲಿ ತುಳುವರು ಹೇಳ್ತಾರೆ ವರುಣ ಕೃಪೆ, ಇನ್ನು ವರುಣ ಕಿರ್ಪೆ ಅಂತೇಳಿ. ಎನಿವೆ, ಬಟ್ ನೀರು ಅಲ್ಲಿ ತುಂಬ ಹೊತ್ತೇನು ಉಳಿಯಲ್ಲ. ಯಾಕಂದರೆ ನಾನು ಹೇಳಿದ್ನಲ್ವ, ಅದು ಸಮುದ್ರ ಭಾಗ ಅಲ್ಲಿ ಹತ್ತಿರದಲ್ಲಿರೋದ್ರಿಂದ ಅದರ ವಿಪರೀತ ಆದಾಗ ದೋಣಿಗಳಿರುತ್ತೆ, ಮತ್ತೊಂದೆಲ್ಲ ಇರುತ್ತೆ. ಆರೆಂಜ್ ಅಲರ್ಟ್. ಆಮೇಲೆ ಇದರ ಮಿಡ್ಲಲ್ಲಿ ಒಂದು ಹೇಳ್ಬಿಡ್ತೀನಿ, ನೀವು ಬೆಂಗಳೂರಿಂದ ಹೋದವರು, ಮತ್ತೊಂದು ಕಡೆಯಿಂದ ಹೋದವರು ಸಮುದ್ರ ತಟಕ್ಕೆ ಹೋಗಬೇಡಿ ದಯವಿಟ್ಟು. ನೀವು ಯಾವತ್ತೂ ನೋಡಿದ ಸಮುದ್ರ ಥರ ಅಲ್ಲ. ಲಾಸ್ಟ್ ಟೈಮ್ ಹೋಗಿದ್ದೆ, ಏನಾಗಿಲ್ಲ, ಹಂಗೆಲ್ಲ ಆಗಲ್ಲ. ಹೇಗೆ ಯಾವ ರೀತಿ ಹೋಗಿರುತ್ತೆ ಗೊತ್ತಾಗಲ್ಲ, ಮುಸ್ಕು ಹಾಕೊಂಡು ಹೋದಂಗೆ ಇರ್ತದೆ. ದಯವಿಟ್ಟು ಹೋಗಬೇಡಿ. ಈ ಹಿಂದೆ ಕೂಡ ನಿಮಗೆ ಅನೇಕ ಬಾರಿ ನಾವು ಹೇಳಿದ್ದೀವಿ, ಒಂದು ದಂಪತಿಗಳು ಕೂತಿದ್ರು, ದೂರದಿಂದ ನೀರು ಬರ್ತಾಯಿತ್ತು, ಒಂದು ಸಲ ಆಯಿತು, 2 ಸಲ ಆಯಿತು. ಸಮುದ್ರ ಒಡೆದಿರುತ್ತೆ. ಈಗ ಸಮುದ್ರ ಹೊಡೆಯೋದು ಅಂತಾರೆ. ಈ ಸಂದರ್ಭದಲ್ಲಿ ಅದು ಎಷ್ಟು ಭಯಾನಕ ಆಗಿರುತ್ತೆ ಅಂದರೆ ನಿಮಗೆ ಸಾಧ್ಯನೇ ಇಲ್ಲ ಅದನ್ನು ಲೆಕ್ಕ ಹಾಕೋದಕ್ಕೆ. ಹೊರಗಡೆಯಿಂದ ಹೋಗಿರ್ತೀರಿ. ಕಳೆದ ಬಾರಿ ಹೋಗಿದ್ದೆ ನಾನು, ಆರಾಮಾಗಿತ್ತು. ಆ ಟೈಮ್ ಬೇರೆ. ಆಮೇಲೆ ನಿಮ್ಗೆ ಗೊತ್ತಿಲ್ಲ ಸಮುದ್ರ ಹೇಗಿರುತ್ತೆ ಅಂದರೆ ಭರತ ಇಳಿತ ಅಂತಿರುತ್ತೆ ಸಮುದ್ರದಲ್ಲಿ. ಆ ಭರತದ ಟೈಮಲ್ಲಿ ಮತ್ತು ಇಳಿತ ಟೈಮಲ್ಲಿ ಡೌನ್ ಇರುತ್ತೆ. ಭರತ ಟೈಮಲ್ಲಿ ಮೇಲಕ್ಕೆ ಬಂದ್ರಂತೂ ಆಮೇಲೆ ಅಮಾವಾಸ್ಯೆ, ಹುಣ್ಣಿಮೆ ಇಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್. ಚಂದ್ರ ಹತ್ತಿರ ಇದ್ದ ಹಾಗೇ ಜಾಸ್ತಿ ನೀರು ಮೇಲಕ್ಕೆ ಬರ್ತಾ ಇರುತ್ತೆ. ಭರತ ಇಳಿತ ವೆರಿ ಇಂಪಾರ್ಟೆಂಟ್. ಆಮೇಲೆ ಈ ಸಂದರ್ಭದಲ್ಲಿ ಹೊಡೆದೋಗಿದೆ, ಅದು ಹೊಡೆಯೋದು ಅಂತಾರೆ, ಸಮುದ್ರ ಹೊಡೆಯೋದು ಅಂತ. ಆ ಸಂದರ್ಭದಲ್ಲಿ ತೆರೆ ಎಂಥದೂ ಇಲ್ಲ, ಆ ಪೋಷಣೆ ತೊಗೊಂಡ್ಬಿಡುತ್ತೆ. ದಯವಿಟ್ಟು ಮತ್ತೊಮ್ಮೆ ಮನವಿ ಮಾಡ್ಕೋತಾ ಇದ್ದೀನಿ, ಸಮುದ್ರದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಅಲ್ಲಿಯ ಸ್ಥಳೀಯ ಯುವಕರು ಹೆಂಗಿರ್ತಾರಂದರೆ, ಈ ಏನು ಮೀನುಗಾರರು ಅವರೆಲ್ಲ ಎಷ್ಟು ಬಲಿಷ್ಠರಾಗಿರ್ತಾರೆ ಅಂತಂದರೆ ಅವ್ರಿಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ನೀವು ಒಳ್ಳೆ ಈ ಸಿಟಿಯಿಂದ ಹೋಗ್ಬಿಟ್ಟು ಇಲ್ಲಿ ಬನ್ನು ಗಿನ್ನು ತಿಂದ್ಕೊಂಡು ಹೋಗ್ಬಿಟ್ಟು ಆಗಲ್ಲ ಅದು. ದಯವಿಟ್ಟು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳಿ ನಿಮ್ಮನ್ನು, ಇಲ್ಲಾಂದರೆ ಹೊಗೆ ಗ್ಯಾರಂಟಿ. ರಾಜ್ಯದಲ್ಲಿ ಮುಂದುವರಿದ ವರ್ಣನ ಆರ್ಭಟ. ಕರಾವಳಿಯಲ್ಲೂ ಜೋರಾಯಿತು ಮಳೆ ಅಬ್ಬರ. ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಇಂದಿನಿಂದ 3 ದಿನ ಆರೆಂಜ್ ಅಲರ್ಟ್. ಆರಿದ್ರ ನಕ್ಷತ್ರದಲ್ಲಿ ನೋಡಿ ಈ ಸಮುದ್ರ ನೋಡಿ, ಇದು ಹೊಡೆದಿರೋ ಸಮುದ್ರ. ಇದು ಅಲೆಯೋ ಅಲ್ಲ, ಇದು ಗೊತ್ತಾಯ್ತಲ್ಲ, ಹಾಡಿನಲ್ಲಿ ಬರುತ್ತಲ್ಲ ಅಲೆಯೋ ಅದಲ್ಲ, ಇದು ಹೊಗೆ. ದಯವಿಟ್ಟು ಸಮುದ್ರ ಬಳಿ ಯಾರು ಹೋಗಬೇಡಿ. ದಿನೇಶ್ ನಮ್ಮೊಂದಿಗೆ ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್ ಒನ್ಸ್ ಅಗೇನ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಲಾಗಿದೆ? ಮಳೆ ಸಾಮಾನ್ಯ ಆ ಭಾಗದಲ್ಲಿ, ಶಾಲಾ ಕಾಲೇಜುಗಳಿಗೆ ರಜೆಯೆಲ್ಲ ಘೋಷಿಸಲಾಗಿದೆ. ದಯವಿಟ್ಟು ಆದರೆ ಕೆಲವರು ಈ ಪ್ರವಾಸಿಗರೆಲ್ಲ ಇರ್ತಾರಲ್ಲ, ಅಲ್ಲಿ ಸಮುದ್ರ ತಟಕ್ಕೆ ಹೋಗುವಂಥದ್ದು ಅವರಿಗೊಂದು ಕಾಮಿಡಿ ಆಗ್ಬಿಟ್ಟಿದೆ. ಏನಾಗೋದಿಲ್ಲ ಅಂತೇಳಿ ಅವ್ರಿಗೆ ಒಂದು ಎಚ್ಚರಿಕೆ ವಹಿಸುವಂಥ ಪ್ರಯತ್ನಗಳಾಗಬೇಕು. ಅಂದರೆ ಹೊರ ಜಿಲ್ಲೆಗಳಿಂದ ಬಂದಂಥವ್ರು, ಬೆಂಗಳೂರಿಂದ ಬಂದಂಥವ್ರು, ಅವ್ರಿಗೆ ಗೊತ್ತಿರೋದಿಲ್ಲ, ಸಮುದ್ರ ಭಾಳ ಈಸಿ ಅಂದ್ಕೊಂಡ್ಬಿಟ್ಟಿದ್ದಾರೆ ಈ ಸಂದರ್ಭದಲ್ಲೂ ಕೂಡ. ಆ್ಯಂಡ್ ಯಾವ ರೀತಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ತಾ ಇದೆ? ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ, ಏನಿದೆ ಅಪ್ಡೇಟ್? ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಳೆ ಜೋರಾಗಿದೆ. ಅಂದರೆ ಮಂಗಳೂರು ಭಾಗದಲ್ಲಿ ಸ್ವಲ್ಪ ಕಡಿಮೆ ಇದೆ, ಆದರೆ ಗ್ರಾಮೀಣ ಭಾಗದಲ್ಲಿ ಮಳೆಯ ಪ್ರಮಾಣ ಭಾಳಷ್ಟು ಜೋರಾಗಿರುವಂಥದ್ದು. ಜೊತೆಗೆ ಪಶ್ಚಿಮ ಘಟ್ಟ ಏನಿದೆ ಅಲ್ಲಿಯೂ ಕೂಡ ಭಾಳಷ್ಟು ಜೋರಾಗಿ ಮಳೆ ಬೀಸ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿನ ಜೀವ ನದಿಗಳೇನಿದೆ ಇದು ತುಂಬಿ ಹರಿತಾ ಇರುವಂಥದ್ದು. ನಾನೀಗ ಮಂಗಳೂರಿನ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ನದಿಯಾದಂಥ ನೇತ್ರಾವತಿಯ ನದಿ ತಟದಲ್ಲಿದ್ದೇನೆ. ಈಗ ದೃಶ್ಯದಲ್ಲಿ ಗಮನಿಸ್ಬೋದು ಯಾವ ರೀತಿಯಾಗಿ ನೀರಿನ ಮಟ್ಟ ಏರಿಕೆ ಆಗಿದೆ ಅಂತ. ಅಂದರೆ ಕರಾವಳಿಯ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಜೋರಾದಂತಹ ಮಳೆ ಆಗ್ತಾ ಇದೆ. ಜೊತೆಗೆ ಪಶ್ಚಿಮ ಘಟ್ಟ ಏನಿದೆ ಅಲ್ಲಿ ಬಹಳಷ್ಟು ಜೋರಾದಂತಹ ಮಳೆಯ ಕಾರಣವಾಗಿ ಈ ಎಲ್ಲ ಜೀವ ನದಿಗಳು ತುಂಬಿ ಹರಿತಾ ಇರುವಂಥದ್ದು. ಹೀಗಾಗಿ ಇದು ಉಕ್ಕಿ ಹರಿದು ಈ ರೀತಿಯಾದಂತಹ ನೀರು ಇರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತ ಏನಿದೆ ಇವರು ಏನು ಸ್ಥಳೀಯ ಅಂದರೆ ಈ ಒಂದು ನದಿ ತಟದಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರಿಗೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಅಂದರೆ ನದಿಯ ನೀರಿನ ಮಟ್ಟ ಹೆಚ್ಚಾದಂತಹ ಸಂದರ್ಭದಲ್ಲಿ ಆ ಪಕ್ಕದಲ್ಲೇ ಇರುವಂತಹ ಕೆಲವೊಂದು ಮನೆಗಳಿಗೆ, ಜೊತೆಗೆ ನದಿಯ ನಡುವಿನಲ್ಲಿ ಇರುವಂತಹ ಕುದ್ರು ಪ್ರದೇಶಕ್ಕೂ ಕೂಡ ನೀರು ನುಗ್ಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಆ ಸಾಧ್ಯತೆ ಇರುವ ಕಾರಣವಾಗಿ ಅಲ್ಲಿ ಅಪಾಯ ಸಂಭವಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚು. ಹೀಗಾಗಿ ಎಲ್ಲರೂ ಕೂಡ ಸುರಕ್ಷಿತವಾಗಿರಬೇಕು. ಏನಾದರೂ ನೀರಿನ ಮಟ್ಟ ರಾತ್ರಿ ವೇಳೆ ಹೆಚ್ಚಾದಂತಹ ಸಂದರ್ಭದಲ್ಲಿ ನೀವು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಇಲ್ಲಿನ ನದಿ ತಟದ ನಿವಾಸಿಗಳಿಗೆ ನೀಡಿರುವಂಥದ್ದು. ಜೊತೆಗೆ ಆ ಮೀನುಗಾರರಿಗೂ ಕೂಡ ಸಮುದ್ರಕ್ಕೆ ಇಳಿಬಾರ್ದು ಅನ್ನುವಂಥ ಸೂಚನೆ
ನೀಡಿರುವಂಥದ್ದು. ಆದರೂ ಕೂಡ ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದೊಂದು ನೇತ್ರಾವತಿ ನದಿ ತುಂಬಿ ಹರಿತಾ ಇದೆ. ಆದರೆ ಕೆಲವೊಂದು ಮೀನುಗಾರರು ದೋಣಿಯಲ್ಲಿ ಮೀನುಗಾರಿಕೆ ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ಗಮನಿಸಬಹುದು. ಇವರಿಗೆ ಈಗಾಗಲೇ ಏನು ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ, ನೀವು ಯಾರೂ ಕೂಡ ಮೀನುಗಾರಿಕೆ ಇಳಿಬಾರ್ದು ಅಂತ. ಆದರೂ ಕೂಡ ಕೆಲವೊಂದು ಅಂದರೆ ಸ್ಥಳೀಯರು ಅಂದರೆ ಇದೇ ನೇತ್ರಾವತಿ ನದಿಯಲ್ಲಿ ಮೀನುಗಾರಿಕೆ ನಡೆಸ್ತಾ ಇದ್ದಾರೆ. ಕೆಲವೊಂದು 2-3 ದೋಣಿಗಳು ಈಗಾಗಲೇ ಇದ್ವು ಇದೇ ಪ್ರದೇಶದಲ್ಲಿ.